Hello guys, welcome back to my YouTube channel. Parking lot, thinking about our lives and the futures we've got. And she says, don't you worry, you're only 19, so why you in such a hurry? ನೀವು ಒಬ್ರು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಿಮ್ಮದೇ ವಾಯ್ಸನ್ನ ನೀವು ಬೇರೆಯವ್ರ ವಾಯ್ಸ್ ಥರ ಹೇಗೆ AI ಮೂಲಕ ನೀವು ಜನರೇಟ್ ಮಾಡ್ಬೋದು ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ಈಗ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹೇಳಿದ್ದೆ, ಅದು ನೀವೇನು ಬರ್ದು ಹಾಕ್ತಿರೋ ಅದು ಜನರೇಟ್ ಆಗುತ್ತೆ AI ವಾಯ್ಸ್ಗೆ. ಇದು ಆ ಥರ ಅಲ್ಲ, ನೀವು ನಿಮ್ಮದೇ ವಾಯ್ಸಲ್ಲಿ ಏನೇನು ಮಾತಾಡಿರ್ತೀರೋ ಅದನ್ನು ಜಸ್ಟ್ ಬೇರೆ ವಾಯ್ಸ್ಗೆ ಕ್ರಿಯೇಟ್ ಮಾಡುತ್ತೆ. ಅಂದರೆ ನೀವೀಗ ಫೀಮೇಲ್ ಅಂದ್ಕೊಳ್ಳಿ, ಈಗ ನಿಮಗೆ ಯಾವುದೋ ವಿಡಿಯೋಗೆ ಮೇಲ್ ವಾಯ್ಸ್ ಬೇಕು ಅಂತ ಅಂದರೆ, ಇಲ್ಲ ಚಿಲ್ಡ್ರನ್ ವಾಯ್ಸ್ ಬೇಕು ಅಂತ ಅಂದರೆ, ನೀವು ಜಸ್ಟ್ ಇದನ್ನ ನಿಮ್ಮ ಒಂದು ವಿಡಿಯೋ ಕ್ಲಿಪ್ ಏನಿರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಅದನ್ನ ನಿಮ್ಗೆ ಯಾವ ಥರ ಚಿಕ್ಕ ಮಕ್ಳು ವಾಯ್ಸ್ ಬೇಕಂದರೆ ಆ ಥರನೂ ನೀವು ಯೂಸ್ ಮಾಡ್ಕೊಳ್ಬೋದು. ಬೇರೆ ಯಾವುದೋ ವಾಯ್ಸ್ ಬೇಕಂದರೆ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಆಗ ಮಾತ್ರ ನಿಮಗೆಲ್ಲ ಅರ್ಥ ಆಗೋದು. ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ. ಈಗ ಇದು ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದಕ್ಕೆ ನಾನೇ ಒಂದು ಕ್ರಿಯೇಟ್ ಮಾಡಿರೋಂಥ ಒಂದು ವ್ಲಾಗ್ ಥರ ವಿಡಿಯೋ ಮಾಡಿದ್ದೀನಿ. ಅದನ್ನ ನೀವು ನೋಡ್ಕೊಂಡು ಬನ್ನಿ. ಅಂದರೆ ನನ್ನ ವಾಯ್ಸನ್ನೇ ನಾನು ಚಿಕ್ಕ ಮಕ್ಕಳ ವಾಯ್ಸ್ಗೆ ಕ್ರಿಯೇಟ್ ಮಾಡಿದ್ದೀನಿ. ಅಂದರೆ ಪ್ರೆಸೆಂಟ್ ಮ್ಯಾಮ್ ಅಂತ ಹೇಳಿದೆ ಈ ವಿಡಿಯೋಲಿ, ಆ ವಾಯ್ಸು ನನ್ನದೇ ಆಗಿತ್ತು. ಅದನ್ನ ನಾನು ಚಿಕ್ಕ ಮಕ್ಕಳ ವಾಯ್ಸ್ಗೆ ಕನ್ವರ್ಟ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಆಬ್ಸೆಂಟ್ ಅಂತ ಹೇಳ್ತಾರಲ್ಲ, ತುಂಬ ಜನ ಮಕ್ಕಳು ಆಬ್ಸೆಂಟ್ ಅಂತ ಹೇಳೋದು ಬರುತ್ತೆ, ಅದನ್ನು ನಾನು ಒಬ್ಬಳೇ ಆಬ್ಸೆಂಟ್ ಮ್ಯಾಮ್ ಅಂತ ಹೇಳಿರೋದು. ಅಂದರೆ ರೆಕಾರ್ಡ್ ಮಾಡುವಾಗ ಆ ಥರ ಹೇಳಿ ರೆಕಾರ್ಡ್ ಮಾಡಿ ಅದನ್ನ AIಗೆ ಕನ್ವರ್ಟ್ ಮಾಡಿದ್ದು. ಈಗ ಆ ವಿಡಿಯೋನ ಹಾಕ್ತೀನಿ, ಒಂದ್ಸಲ ನೋಡ್ಕೊಂಬನ್ನಿ, ನಿಮಗೆ ಅರ್ಥ ಆಗುತ್ತೆ. ನಾನೀಗ ಅಟೆಂಡೆನ್ಸ್ ತೊಗೊತೀನಿ, ಹೇಳ್ರಿ ಒಬ್ಬೊಬ್ರೆ. ಪ್ರೆಸೆಂಟ್ ಹೇಳಿ ಆಯ್ತಾ? ಕಿಶನ್, ಶ್ರೇಯಾ ಪ್ರೆಸೆಂಟ್ ಮ್ಯಾಮ್. ಅವಿನಾಶ್, ಅಕ್ಷಯ್ ಪ್ರೆಸೆಂಟ್ ಮ್ಯಾಮ್. ದಿಶಾ ಕೆ, ದಿಶಾ ಎಂ, ಪ್ರೆಸೆಂಟ್ ಮ್ಯಾಮ್. ದೀಪಾ. ಓಕೆ, ಸೊ ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಪ್ರೆಸೆಂಟು ಆಬ್ಸೆಂಟು ಹೇಳಿದ್ದೆಲ್ಲ ನಾನು ಒಬ್ಳೇನೆ ರೆಕಾರ್ಡ್ ಮಾಡಿ ಅದನ್ನ ಜಸ್ಟ್ AI ವಾಯ್ಸ್ಗೆ ಟರ್ನ್ ಮಾಡಿದ್ದು ಅಷ್ಟೇ. ಅದನ್ನ ಹೇಗೆ ಮಾಡೋದಂತ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಜಸ್ಟ್ ಒನ್ ಆ್ಯಪ್, ಅದನ್ನು ಕೂಡ ಇನ್ಶಾರ್ಟ್. ನೀವು ಇನ್ಶಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿ ಎಲ್ಲ ಲಾಗಿನ್ ಎಲ್ಲ ಮಾಡಿ ಇಟ್ಕೊಳ್ಳಿ. ನಾನು ಈ ವ್ಲಾಗಲ್ಲಿ ಜಸ್ಟ್ ಹೇಗೆ ಅದನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಬಂದಾಗಿಂದ ಅಂತೂ ಯಾವುದೇ ಕೆಲಸ ಕಷ್ಟ ಇಲ್ಲ, ಎಲ್ಲನೂ ನೀವು ಈಸಿಯಾಗಿಯೇ ಮಾಡ್ಕೊಳ್ಬೋದು. ಅದು ಈ 2026 ಎಲ್ಲ ಆ್ಯಪ್ನ ಯೂಸ್ ಮಾಡ್ಕೊಂಡ್ಬಿಟ್ಟು AI ಮೂಲಕನೇ ನೀವೆಲ್ಲನೂ ಕ್ರಿಯೇಟ್ ಮಾಡ್ಕೊಳ್ಬೋದು. ಆ ಥರ ಇದೆ. ಅಂಥದ್ರಲ್ಲಿ ಈಗ ನಾನು ಈ ವಿಡಿಯೋ ತೋರಿಸಿದ್ದು ಇದನ್ನ ಮಾಡೋದು ಜಾಸ್ತಿ ಟೈಮ್ ಬೇಕಾಗಿಲ್ಲ, ನೀವು ಈಸಿಯಾಗಿಯೇ ಕ್ರಿಯೇಟ್ ಮಾಡ್ಕೊಳ್ಬೋದು, ಅದು ಜಸ್ಟ್ 2 ಆ್ಯಪ್ ಮೂಲಕ. ಸೊ ಈಗ ಲಾಗಿನ್ ಮಾಡೋದು ಹೇಗೆ ಮಾಡೋದು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿಬಿಟ್ಟು ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ನಾನು ಹೇಗೆ ಅದನ್ನ ಜನ್ರೇಟ್ ಮಾಡೋದು ಅಂತ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ನಾನಿವಾಗ ಅದಕ್ಕೆ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಬೇಕಾಗಿರೋ ಅಂಥ ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಆ ವಿಡಿಯೋನ ನಾನು ನಿಮಗೆ ಇವಾಗ ಫುಲ್ ತೋರಿಸ್ತೀನಿ, ನೋಡಿ ಒನ್ ಟೈಮ್. ಅದೋಕೆ ಇವಾಗ ಒಬ್ಬೊಬ್ರದ್ದೇ ಅಟೆಂಡೆನ್ಸ್ ಕೇಳ್ತೀನಿ, ಹೇಳಿ ಆಯಿತಾ? ದೀಪಾ, ದಿಶಾ, ಅಕ್ಷಯ್, ಅವಿನಾಶ್, ಪಿಂಕಿ, ದಿವ್ಯಾ ಎಂ. ಸೊ ಇವಾಗ ನೋಡಿದ್ರಲ್ಲ ಈ ವಿಡಿಯೋಗೆ ಚಿಲ್ಡ್ರನ್ಸ್ ವಾಯ್ಸ್ ಅಂದರೆ ಪ್ರೆಸೆಂಟ್ ಮ್ಯಾಮ್, ಆಬ್ಸೆಂಟ್ ಮ್ಯಾಮ್ ಅಂತ ಹೇಗೆ ಕೂರಿಸೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಮೇಲೆ ಆಡಿಯೋ ಅಂತ ಒಂದು ಕಾಣಿಸ್ತಾ ಇದೆಯಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಕಾರ್ಡ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವಾಯ್ಸ್ನ ಇದರಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಅಂದರೆ ಯಾವ ಥರ ನಿಮಗೆ ಬೇಕೋ ಆ ಥರ ಹೇಳಬೇಕು ರೆಕಾರ್ಡ್ ಮಾಡಿ. ಸೊ ಇದರಲ್ಲಿ ನಾನು ಫಸ್ಟ್ ಈಗ ಪ್ರೆಸೆಂಟ್ ಮ್ಯಾಮ್ ಅಂತ ಕೂಗಿ ಹೇಳಿದ್ದೀನಿ. ಈಗ ಬಂತು ನೋಡಿ ಇಲ್ಲಿ ಪ್ರೆಸೆಂಟ್ ಮ್ಯಾಮ್. ಇದನ್ನ ಇವಾಗ ಎಲ್ಲಿ ಬೇಕೋ ಆ ಲೆವೆಲಿಗೆ ಕರೆಕ್ಟ್ ನೋಡಿ ಹಾಕ್ಕೋಬೇಕು. ದೀಪಾ, ಪ್ರೆಸೆಂಟ್. ಇದು ಈಗ ನನ್ನ ವಾಯ್ಸು. ಇದನ್ನು ಮೇಲೆ ಕಾಣಿಸ್ತಿದ್ದಾವಲ್ಲ ಇಷ್ಟು ಆಪ್ಷನ್ಸು, ಇದರಲ್ಲಿ ವಾಯ್ಸ್ ಎಫೆಕ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ
ಅದರಲ್ಲಿ ಮೇಲ್ದು ಫೀಮೇಲ್ದು ವಾಯ್ಸ್ ಎಲ್ಲ ಬರುತ್ತೆ ಈ ಥರ. ಅದರಲ್ಲಿ ಲಾಸ್ಟಲ್ಲಿ ಚಿಲ್ಡ್ರನ್ ವಾಯ್ಸ್ ಐತಲ್ಲ, Present, ma'am. ದೀಪಾ. Present, ma'am. ಸೊ ಅದರಲ್ಲಿ ಒಂದು ವಾಯ್ಸ್ನ ನಾನು ಕ್ರಿಯೇಟ್ ಮಾಡಿ ಅಲ್ಲಿ ಇನ್ಸರ್ಟ್ ಮಾಡಿದೆ. ಇವಾಗ ಇನ್ನೊಂದು ಜಾಸ್ತಿ ಚಿಲ್ಡ್ರನ್ಸ್ ಇದ್ದಾಗ ಮಾಡೋದು ಹೆಂಗಂತ ಹೇಳ್ತಿದ್ದೀನಿ. ಆಬ್ಸೆಂಟ್ ಮ್ಯಾಮ್. ಸೊ ಅದೇ ವಾಯ್ಸ್ ಎಫೆಕ್ಟಲ್ಲಿನೇ ಅದೂ ಇರೋದು, ಅದರಲ್ಲಿನೇ ಸೆಲೆಕ್ಟ್ ಮಾಡಿ ನೀವು ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ದಿಶಾ, ಅಕ್ಷಯ್. ಸೊ ಇದೇ ಥರನೇ ನಿಮ್ಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸನ್ನು ಇದಿಷ್ಟಕ್ಕೂ ಮೇಲ್ ಬೇಕಾದರೆ ಮೇಲು, ಫೀಮೇಲ್ ಆದರೆ ಅದು, ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಹಾಕಿದರೆ ಆಯಿತು. ಇವಾಗ ನಾನು ಇನ್ಶಾರ್ಟ್ದು ವಾಟರ್ ಮಾರ್ಕ್ನ ರಿಮೂವ್ ಮಾಡಿಬಿಟ್ಟು ಮೇಲೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಗ್ಯಾಲರಿಯಲ್ಲಿ ಸೇವ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ, ನೀವು ಕೂಡ ಈ ಥರ ನಿಮಗೆ ಕಾಮಿಡಿ ವಿಡಿಯೋ ಆಗಿರಲಿ, ಯಾವುದೇ ಫನ್ನಿ ಅಥವಾ ಏನೋ ಒಂದು ನೀವು ವಿಡಿಯೋಸ್ಗೆ ಈ ವಾಯ್ಸನ್ನು, ನಿಮ್ಮದೇ ವಾಯ್ಸನ್ನು ಬೇರೆಯವರ ವಾಯ್ಸ್ಗೆ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇದು ಜಾಸ್ತಿ ಕಷ್ಟ ಇದೆ ಅಂತ ಕೂಡ ಏನೂ ಇಲ್ಲ. ಜಸ್ಟ್ ಒಂದು ಆ್ಯಪಿಂದ ನೀವು ನಿಮ್ಮ ವಾಯ್ಸ್ನ ಬೇರೆ ವಾಯ್ಸ್ಗೆ ಜನ್ರೇಟ್ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಜಾಸ್ತಿ ವಿಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.